ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಷ್ಟು ದಿನ ದೇವತಾ ಮನುಷ್ಯ ದೇವರು ಅಂತ ಹೇಳಿ ಪೂಜಿಸ್ತಿದ್ದಂಥ ವೀರಭದ್ರನಿಗೆ ಇವತ್ತು ನಿಜಕ್ಕೂ ಶಿವಣ್ಣ ತಿರುಗಿ ಬಿಟ್ಟಿದ್ದಾರೆ. ಇಷ್ಟು ದಿನ ಶಿವಣ್ಣನ ಪಾಲಿಗೆ ವೀರಭದ್ರ ದೇವರಾಗಿದ್ರು. ಆದರೆ ಇವತ್ತು ಆತನ ರಾಕ್ಷಸ ತನ್ನ ರಿವಿಲ್ ಆಗ್ತಿದ್ದಾಗೆ ನಿಜಕ್ಕೂ ಶಿವಣ್ಣನ ಅವತಾರವೇ ಬದಲಾಗಿ ಬಿಟ್ಟಿದೆ. ಹಾಗಾದರೆ ಏನಾಯಿತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಪಾರು ಅಪ್ಪನಿಗೆ ಚಾಲೆಂಜ್ ಹಾಕ್ತಾಳೆ. ಯಾಕಂದರೆ ಅಪ್ಪ ವೀರಭದ್ರ ಇಡೀ ಊರಿಗೆ ಅನ್ಯಾಯ ಮಾಡ್ತಿದ್ದಾರೆ ಅನ್ನೋದು ಪಾರುಗೆ ಗೊತ್ತಾಗಿರುತ್ತೆ. ಅದೇ ಕಾರಣಕ್ಕೆ ಇಲ್ಲಿ ವೀರಭದ್ರನ ಕುತಂತ್ರ ಬುದ್ಧಿ ತಿಳಿದದ ಇಂಥವರು ಎಲೆಕ್ಷನಲ್ಲಿ ಯಾವ ರೀತಿ ಗೆಲ್ತಾರೆ ಕಳ್ಳಾಟದಲ್ಲಿ ಅನ್ನೋದನ್ನು ಕೂಡ ಅರಿತಂಥ ಪಾರು ಇಲ್ಲಿಗೆ ಒಬ್ಬ ಒಳ್ಳೆ ನಾಯಕನ ಅವಶ್ಯಕತೆ ಇದೆ ಅನ್ನೋದನ್ನು ಅರಿತು ವೀರಭದ್ರನ ಮುಂದೆ ಶಿವಣ್ಣನ ನಿಲ್ಲಿಸಿ ಗೆಲ್ಲಿಸ್ತೀನಿ ಅಂತ ಚಾಲೆಂಜ್ ಮಾಡ್ತಾಳೆ. ಇಲ್ಲಿ ಶಿವಣ್ಣ ನಿಂತ್ಕೊಂಡ್ರೆ ತನಗೆ ಗೆಲುವು ಸಿಗೋದಿಲ್ಲ ಅನ್ನೋದು ವೀರಭದ್ರನ್ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅದೇ ಕಾರಣಕ್ಕೆ ಪಿತೂರಿ ತುಂಬ ಚೆನ್ನಾಗಿ ಮಾಡ್ತಕ್ಕಂಥ ವೀರಭದ್ರ ಈ ವಿಷಯದಲ್ಲೂ ಕೂಡ ತುಂಬ ಚೆನ್ನಾಗಿ ಪಿತೂರಿ ಮಾಡ್ತಾರೆ. ಮಾವನ್ ನಂಬಿ ಹಳ್ಳಕ್ಕೆ ಬೀಳು ಶಿವಣ್ಣ ಈ ಬಾರಿ ಕೂಡ ಮಾವನ್ ನಂಬಿ ಹಳ್ಳಕ್ಕೆ ಬೀಳ್ತಾರೆ. ಇಲ್ಲಿ ಪಾರು ಹೇಳಿ ಶಿವಣ್ಣ ಎಲೆಕ್ಷನ್ಗೆ ನಿಲ್ಲೋಕ್ಕೂ ಮೊದಲೇ ವೀರಭದ್ರ ಎಲೆಕ್ಷನ್ಗೆ ನಿಲ್ಲೋ ರೀತಿಯಲ್ಲಿ ಶಿವಣ್ಣನ ಒಪ್ಪಿಸ್ಬಿಡ್ತಾರೆ. ಶಿವಣ್ಣ ಕೂಡ ಮಾವನ ಆಸೆ ಅಂತ ಎಲೆಕ್ಷನ್ಗೆ ನಾಮಿನೇಷನನ್ನು ಫೈಲ್ ಮಾಡ್ತಾರೆ. ಬಟ್ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಆ ಒಂದು ಫೈಲನ್ನು ವಾಪಸ್ ತಗೋಬೇಕು ಶಿವಣ್ಣ, ಆ ರೀತಿ ಕುತಂತ್ರವನ್ನು ಮಾಡ್ತಾರೆ ವೀರಭದ್ರ. ಶಿವಣ್ಣ ಕೂಡ ಒಪ್ಕೊಂಡಿರ್ತಾರೆ. ಬಟ್ ಆ ಒಂದು ವಿಷಯ ಪಾರುಗೆ ಗೊತ್ತಾಗ್ಬಿಡತ್ತೆ. ಇಲ್ಲಿ ವೀರಭದ್ರನ ಪ್ಲಾನ್ ಅನ್ನ ಉಲ್ಟಾ ಮಾಡೋದಕ್ಕೆ ಪಾರು ಮುಂದಾಗ್ತಾಳೆ. ಶಿವಣ್ಣನನ್ನ ಮನೆಯವರ ಮುಂದೆ ಲಾಕ್ ಮಾಡದೆ ಆಣೆ ಪ್ರಮಾಣವನ್ನ ಮಾಡಿಸಿ ಯಾವುದೇ ರೀತಿಯಲ್ಲೂ ಕೂಡ ಅದನ್ನ ವಾಪಸ್ ತಗೋಬಾರ್ದು ನಾಮಿನೇಷನ್ ಅನ್ನ, ಆ ರೀತಿ ಮಾಡ್ತಾಳೆ ಪಾರು. ಇಡೀ ಊರಿನ ಮಂದಿ ಶಿವಣ್ಣನಿಗೆ ಜೈಕಾರ ಹಾಕ್ತದ. ಹಾಗಾಗಿ ಇಲ್ಲಿ ಶಿವಣ್ಣ ತನ್ನ ಕಾಲಿಗೆ ಬಿದ್ದರೆ ಖಂಡಿತವಾಗ್ಲೂ ಕೂಡ ಅವನೇ ಕಾಲಿಗೆ ಬಿದ್ದ ಅಂದಮೇಲೆ ನಮ್ಮ ದೊರೆಗಳೇ ನಮ್ಮ ಒಡೆಯ ಅಂತ ಜನರುಗಳು ಹೇಳ್ತಾರೆ ಅಂತ ವೀರಭದ್ರ ತನ್ನ ಮಗ ಮತ್ತೆ ಛತ್ರಿ ಜೊತೆ ಪ್ಲಾನ್ ಮಾಡ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಶಿವಣ್ಣ ವೀರಭದ್ರನ ಕಾಲಿಗೆ ಬೀಳ್ತಿದ್ದಾಗೆ ಇಡೀ ಊರಿನ ಜನಗಳು ನಮ್ಮ ಶಿವಣ್ಣನೇ ಕಾಲಿಗೆ ಬೀಳ್ತಿದ್ದಾನೆ ಅಂದರೆ ಖಂಡಿತವಾಗ್ಲೂ ಕೂಡ ವೀರಭದ್ರ ಗೌಡ್ರೆ ನಮ್ಮ ಒಂದು ನಾಯಕ ಅಂತ ಹೇಳಿ ಜೈಕಾರವನ್ನು ಹಾಕ್ಲಿಕ್ಕೆ ಮುಂದಾಗ್ತಾರೆ. ಬಟ್ ಅವಾಗ ಪಾರು ಎಂಟ್ರಿ ಕೊಟ್ಟು ಇಲ್ಲಿ ಶಿವು ಏನು ಮಾವನ ಕಾಲಿಗೆ ಬಿದ್ದ, ಆದರೆ ನನ್ನಪ್ಪ ವೀರಭದ್ರ ತನ್ನ ಅಳಿಯ ಗೆಲ್ಲಬೇಕು ಅಂತ ಹೇಳಿ ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳ್ತಿದ್ದಾಗೇನೆ ಎಲ್ಲ ಜನಗಳು ಕೂಡ ಶಿವಣ್ಣನಿಗೆ ಜೈಕಾರವನ್ನು ಹಾಕ್ಲಿಕ್ಕೆ ಮುಂದಾಗ್ತಾರೆ. ಇಲ್ಲಿ ವೀರಭದ್ರನ ಪ್ರತಿ ಹೆಜ್ಜೆಗೂ ಕೂಡ ಅಡ್ಡಿ ಬರ್ತಿರೋದೆ ಪಾರು. ಯಾಕಂದ್ರೆ ಪಾರುಗೆ ಅಪ್ಪನ ಕಂಡ್ರೆ ಆಗೋದಿಲ್ಲ. ಯಾಕಂದ್ರೆ ಅಪ್ಪನ ಕುತಂತ್ರ ಬುದ್ಧಿ ಅವಳಿಗೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ. ಹಾಗಾಗಿ ಅಪ್ಪನ ಪ್ರತಿ ಹೆಜ್ಜೆಗೂ ಕೂಡ ಆಕೆ ಕಲ್ಲು ಹಾಕ್ತಿದ್ದಾಳೆ. ಅಪ್ಪನನ್ನ ಹಿಡ್ಸೋಕೋ ಪ್ರಯತ್ನಕ್ಕೂ ಕೂಡ ಮುಂದಾಗಿದ್ದಾಳೆ. ಊರಲ್ಲಿ ಶೌಚಾಲಯ ಇಲ್ಲ, ಸುಳ್ಳು ಹೇಳಿ ದುಡ್ಡನ್ನು ತಗೊಂಡಿದ್ದಾರೆ ಅಂತ ಕಂಪ್ಲೇಂಟ್ ಬರ್ತಿದ್ದಾಳೆ. ಅದನ್ನು ಚೆಕ್ ಮಾಡೋಕೆ ಬಂದಾಗ ವೀರಭದ್ರ ತನ್ನ ಕುತಂತ್ರ ಬುದ್ಧಿಯನ್ನು ತೋರಿಸಿ ಆಫೀಸರ್ಸ್ಗೆ ಮಣ್ಣೆರ್ಚೋದಕ್ಕೆ ಮುಂದಾಗ್ತಾರೆ. ಬಟ್ ಫೈನಲಿ ಪಾರು ಪ್ಲಾನ್ ಎಂದಾಗಿ ವೀರಭದ್ರನ ಪ್ಲಾನ್ ಅಟ್ ಫ್ಲಾಪ್ ಆಗುತ್ತೆ. ಫೈನಲಿ ವೀರಭದ್ರ ಮೋಸ ಮಾಡಿದ್ದಾರೆ ಸರ್ಕಾರಕ್ಕೆ ಅನ್ನೋ ವಿಷಯ ಗೊತ್ತಾಗತ್ತೆ. ಹೈಯರ್ ಆಫೀಸರ್ಸ್ಗೆ ವಿಷಯ ತಿಳಿಸುವುದಕ್ಕೆ ಅಲ್ಲಿ ಬಂದಂಥ ಆಫೀಸರ್ ಕೂಡ ಮುಂದಾಗ್ತಿದ್ದಾರೆ. ಇತ್ತ ಕಡೆ ಎತ್ತ ಹೋದ್ರೂ ಕೂಡ ವೀರಭದ್ರನ್ಗೆ ಸೋಲಾಗ್ತದೆ. ಆ ಸೋಲಿನ ರುಚಿಯನ್ನು ತೋರಿಸ್ತಿರುವುದು ಮಗಳು ಪಾರು ಅಂತ ಹೇಳ್ಬೋದು. ಇಲ್ಲಿ ತನ್ನ ಗೆಲ್ಲಬಾರ್ದು ಅನ್ನೋ ಕಾರಣಕ್ಕೆ ಶಿವಣ್ಣ ತುಂಬ ಚೆನ್ನಾಗಿ ಮಾತಾಡೋಕೆ ಬಂದರೂ ಕೂಡ ಸಭೆಯನ್ನು ಉದ್ದೇಶಿಸಿ ಮಾತಾಡೋಕೆ ಮುಂದಾಗೋದಿಲ್ಲ. ಹೇಗೆಗೋ ಬಾ ಅಂತ ಹೇಳಿ ಆಡ್ಬಿಡ್ತಾರೆ. ಬಟ್ ಇಲ್ಲಿ ಪಾರು ಮತ್ತು ಗುಂಡು ಇಬ್ಬರು ಕೂಡ ಸೇರ್ಕೊಂಡಿದ್ದೆ ಶಿವಣ್ಣನ ಅಷ್ಟೇ ಭಾಷಣವನ್ನೇ ತುಂಬ ಎಫೆಕ್ಟಿವ್ ಅನ್ನೋ ರೀತಿಯಲ್ಲಿ ಜನಗಳ ಮುಂದೆ ಬಿಂಬಿಸ್ತಾರೆ. ನಂತರ ಮನೆಗೆ ಬರ್ತಾರೆ. ಮನೆಗೆ ಬರ್ತಿದ್ದಾಗೆ ಇಲ್ಲಿ ಶಿವಣ್ಣ ಪಾರುವನ್ನು ಪ್ರಶ್ನೆ ಮಾಡ್ತಾರೆ. ಯಾಕಂದ್ರೆ ಯಾವಾಗಲೂ ಕೂಡ ಪಾರುಗೆ ಅಪ್ಪನ ಕಂಡ್ರೆ ಆಗೋದಿಲ್ಲ, ಅದು ಶಿವಣ್ಣಂಗೂ ಗೊತ್ತು. ಯಾಕೆ ಈ ರೀತಿ ಪಾರು ನಡ್ಕೋತಾಳೆ ಅನ್ನೋದನ್ನ ಈ ಕಡೆ ಶಿವಣ್ಣ ತಿಳ್ಕೋಬೇಕು ಅನ್ನೋ ಕುತೂಹಲ. ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಶಿವು ಪಾರು ಹತ್ರ ಬಂದು, ಪಾರು ನೀನು ಒಂದು ಮಾತು ಕೇಳ್ತೀನಿ ಅಂದಾಗ, ಹೇಳು ಶಿವು, ನೀನು ಏನೇ ಕೇಳಿದ್ರು ಕೂಡ ನನ್ನ ಉತ್ತರ ನೇರವಾಗೇ ಇರುತ್ತೆ, ಹೇಳು ಅಂತ ಹೇಳ್ತಾರ. ನೀನು ಯಾಕೆ ಯಾವಾಗಲೂ ಕೂಡ ಮಾವ ಏನು ಕಂಡ್ರೆ ಸಿಡಿಮಿಡಿ ಅಂತಿರ್ತೀಯ, ಮಾವ ಏನೇ ಮಾಡಿದ್ರು ಕೂಡ ಅದ್ರಲ್ಲಿ ತಪ್ಕೊಂಡು ಹಿಡಿತೀಯ, ಅವ್ರು ಕಂಡ್ರೆ ಆಗಲ್ಲ, ವಿರೋಧ ಮಾಡ್ತೀಯ ಅಂಥದ್ದು ಯಾಕೆ, ಏನು ವಿಷಯ ಇದೆ, ಯಾಕೆ ರೀತಿ ನಡ್ಕೋತೀಯ ಅಂತ ಕೇಳಿದಾಗ
ನಿನಗೆ ಯಾವತ್ತೂ ಈ ವಿಷಯ ಗೊತ್ತಾಗಬೇಕಾಗಿತ್ತು, ಆದರೆ ಇವಾಗ ನೀನು ಕೇಳ್ತಾ ಇದೆಯಾ. ಖಂಡಿತ ಸತ್ಯ ಹೇಳ್ತಾ ಇದ್ದೀನಿ, ಕೇಳಿಸ್ಕೊ. ನೀನು ಅಂದ್ಕೊಂಡಿದ್ಯಾ ಅಲ್ವಾ ನಿನ್ನ ಮಾವ ವೀರಭದ್ರ ದೇವತಾ ಮನುಷ್ಯ ಅಂತ. ನೀನು ಕಂಡ್ರೆ ಅವ್ರಿಗೆ ತುಂಬಾ ಇಷ್ಟ, ನಿನಗೆ ಒಳ್ಳೇದು ಮಾಡಬೇಕು ಅಂತಲೇ ಯಾವಾಗಲೂ ಬಯಸ್ತಿರ್ತಾರೆ. ನಿನಗೆ ಒಳ್ಳೇದನ್ನು ಬಯಸ್ತಕ್ಕಂಥ ಜೀವ ಅದು ಅಂತ ನೀನು ಪರಿಭಾವಿಸಿದ್ಯಾ. ಆದರೆ ಅದು ತಪ್ಪು, ಅದು ನಿನ್ನ ಭ್ರಮೆ. ಯಾಕೊತ್ತಾ, ನನ್ನ ಅಪ್ಪಂಗೆ ನಿನ್ನ ಮುಖ ಕಂಡ್ರೇ ಆಗೋದಿಲ್ಲ. ನಿನಗೆ ಎಳ್ಳಷ್ಟು ಕೂಡ ಅವರು ಒಳ್ಳೇದನ್ನು ಬಯಸೋದಿಲ್ಲ. ಯಾವಾಗಲೂ ಕೂಡ ನಿನಗೆ ಆಗಬೇಕು, ನಿನಗೆ ತೊಂದರೆ ಆಗಬೇಕು ಅಂತಾನೆ ಬಯಸ್ತಿರ್ತಾರೆ. ನಿಜವಾಗ್ಲೂ ಅವ್ರು ನಿನಗೆ ಒಳ್ಳೇದು ಮಾಡಬೇಕು ಅಂತ ಎಲೆಕ್ಷನ್ಗೆ ನಿಂತ್ಕೊ ಅಂತ ಹೇಳಿದ್ರ. ನಾನು ಅವ್ರ ಹತ್ರ ಚಾಲೆಂಜ್ ಮಾಡಿದ್ದೆ. ಅದೇ ಕಾರಣಕ್ಕೆ ನಾನು ಹೇಳೋಕ್ಕೂ ಮುನ್ನ ನಿನ್ನನ್ನು ನಿಲ್ಲಿಸಿ ನಾಮಿನೇಷನಿಂದ ಮತ್ತೆ ವಾಪಸ್ ತಗೊಂಡ್ರೆ ನಿಲ್ಲೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ನಿನ್ನನ್ನು ಎಲೆಕ್ಷನ್ಗೆ ನಿಲ್ಲಿಸುವ ಹಾಗೆ ಮಾಡಿದ್ರು. ನಂತರ ಅದನ್ನು ನಾನು ಮತ್ತೆ ಅವರ ಪ್ಲ್ಯಾನನ್ನು ಉಲ್ಟಾ ಮಾಡಿದೆ. ಮತ್ತು ಜನಗಳ ಮುಖಾಂತರ ನೀನು ಅವ್ರ ಕಾಲಕ್ಕೆ ಬಿದ್ದರೆ ಜನಗಳು ತನಗೆ ಓಟ್ ಆಗ್ತಾರೆ ಅಂತ ಅಲ್ಲೂ ಕೂಡ ಪಿತೂರಿ ತೋರಿಸಿದ್ರು. ಬಟ್ ಅದನ್ನು ಕೂಡ ನಾನು ಸಕ್ಸಸ್ ಮಾಡಲಿಲ್ಲ. ಹೀಗೆ ನಮ್ಮ ಅಪ್ಪ ಅನ್ಸ್ಕೊಂಡವಂಗೆ ನೀನು ಕಂಡ್ರೆ ಆಗೋದಿಲ್ಲ. ನೀನು ಅವರನ್ನು ತಪ್ಪು ತಿಳ್ಕೊಂಡಿದ್ಯಾ, ನಿನ್ನ ಪಾಲಿನ ದೇವತಾ ಮನುಷ್ಯ ಅಂದ್ಕೊಂಡಿದ್ಯಾ. ಆದರೆ ಎಂಥ ಕುತಂತ್ರಿ ಅನ್ನೋದು ಗೊತ್ತಿದ್ಯಾ. ನಿನ್ನ ಮೇಲಿನ ಸೇಡ್ಗೆ ನಿನ್ನನ್ನು ನೆಮ್ಮದಿಯಾಗಿರಿಸಬಾರ್ದು ಅನ್ನೋ ಕಾರಣಕ್ಕೆ, ನಿನಗೆ ನಿನ್ನ ಅಕ್ಕ ತಂಗಿಯರೇ ಜೀವ ಅನ್ನೋ ಕಾರಣಕ್ಕೆ ಅವ್ರ ಮೇಲೇ ನನ್ನಪ್ಪ ವೀರಭದ್ರ ಸಾಕಷ್ಟು ದಾಳಿಯನ್ನು ಮಾಡಿದ್ದಾರೆ, ತೊಂದರೆಯನ್ನು ಕೊಟ್ಟಿದ್ದಾರೆ. ಆದರೆ ನಿನಗೆ ಯಾವುದೂ ಕೂಡ ಗೊತ್ತಿಲ್ಲ. ಆದರೆ ನನ್ನ ನಾದ್ನೆರೆಗೆ ಕೊಟ್ಟಂಥ ಎಲ್ಲ ತೊಂದರೆಯಿಂದ ನಾನು ಅವರನ್ನು ಬಚಾವ್ ಮಾಡಿದೆ. ಆದರೆ ಏನು ಮಾಡೋದು, ನಮ್ಮ ಮನೆ ಮಗಳು ರತ್ನಾನೇ ಆ ಮನೆ ಸೇರ್ಕೊಂಡ್ಬಿಟ್ಟಿದ್ದಾಳೆ. ಅಲ್ಲಿ ನಮ್ಮಪ್ಪ ಹೇಗೆ ರತ್ನಾನ ನಡೆಸ್ಕೊತಾನೆ ಅಂತ ಗೊತ್ತಿದೆಯಾ. ಅವನು ನಿಜವಾಗ್ಲೂ ಕೂಡ ಮನುಷ್ಯನೇ ಅಲ್ಲ, ಆತ ರಾಕ್ಷಸ, ರತ್ನ ಪಿಡಿ ಪಿಶಾಚಿ ಅನ್ನೋ ರೀತಿಯಲ್ಲಿ ತುಂಬ ಕೀಳಾಗಿ ಮಾತನಾಡಿಸ್ತಾರೆ, ನಡ್ಕೋತಾರೆ. ಆದರೆ ಈ ಒಂದು ವಿಷಯವನ್ನು ನಿನ್ನ ತಂಗಿ ನಿನ್ನ ಹತ್ರ ಹೇಳಿಲ್ಲ. ನಿನ್ನ ತಂಗಿರಿಗೆ ನಿನಗೆ ಹೇಗೆ ಅವ್ರ ಮೇಲೆ ಅಷ್ಟು ಪ್ರೀತಿ ಇದೆಯೋ ಅದೇ ರೀತಿಯಾಗಿ ಅವ್ರಿಗೂ ಕೂಡ ನಿನ್ನ ಮೇಲೆ ಅಷ್ಟೇ ಪ್ರೀತಿ ಇದೆ. ನನ್ನನ್ನು ನೋವು ಅನುಭವಿಸ್ಬಹುದೇನೋ, ಯೋಚನೆ ಮಾಡ್ಬಹುದೇನೋ ಅನ್ನೋ ಯೋಚನೆ ಮಾಡಿದಂಥ ಅವರು ಹಾಗೆ ಸೈಲೆಂಟಾಗಿ ಆ ನೋವನ್ನು ಅನುಭವಿಸ್ತಿದ್ದಾರೆ. ಇಲ್ಲಿ ರತ್ನ ಮಾಡ್ತಿರೋದು ಕೂಡ ಅದೇನೆ. ನನ್ನಪ್ಪ ಕೊಡ್ತಿರ್ತಕ್ಕಂಥ ನೋವು ಎಲ್ಲವನ್ನ ಕೂಡ ಆಕೆ ಅನುಭವಿಸ್ತಿದ್ದಾಳೆ ಅಂತ ಹೇಳಿದಾಗ ಈ ಮಾತನ್ನು ಕೇಳಿದಂಥ ಶಿವಣ್ಣ ನಿಜಕ್ಕೂ ಕೂಡ ಉಗ್ರ ನರಸಿಂಹನ ಅವತಾರವನ್ನು ತಾಳ್ಬಿಡ್ತಾರೆ. ಅವರ ಕೋಪ ನೆತ್ತಿಗೆ ಇರುತ್ತೆ. ತಂಗಿಯ ಬದುಕಲ್ಲಿ ಆಟ ಆಡಿದ್ರು ಅನ್ನೋ ವಿಷಯ ಕೇಳಿದಂಥ ಶಿವಣ್ಣ ನಿಜಕ್ಕೂ ಕೂಡ ವೀರಭದ್ರನನ್ನು ಸುಮ್ಮನೆ ಬಿಡ್ತಾರ ಅನ್ನೋದೇ ಅಚ್ಚರಿಯಾಗಿದೆ. ಉಗ್ರ ನರಸಿಂಹನ ಅವತಾರವನ್ನು ತಾಳಿದ್ದೆ ಇಲ್ಲಿ ವೀರಭದ್ರರ ಮನೆಗೆ ಹೋಗ್ತಿದ್ದಾರೆ. ಅಲ್ಲಿ ವೀರಭದ್ರ ಶಿವಣ್ಣನ ಹೇಗೆ ಸೋಲಿಸೋದು, ಶಿವಣ್ಣ ಈ ಎಲೆಕ್ಷನ್ನಲ್ಲಿ ಗೆಲ್ಲಬಾರ್ದು, ಏನೇ ಇದ್ರೂ ನಾವೇ ಗೆಲ್ಲಬೇಕು ಅಂತ ಹೇಳಿ ಮಾತನಾಡ್ತಿರ್ತಾರೆ. ಅದೇ ಟೈಮ್ಗೆ ಶಿವು ಅಲ್ಲಿ ಹೋಗಿದ್ದೆ. ಕುತಂತ್ರಿ ವೀರಭದ್ರನ ಬಂಡವಾಳವನ್ನು ಬಟಾ ಬಯಲು ಮಾಡಿದ್ದೆ. ಗಮುಗ ಬಾರಿಸಿ ಚಳಿ ಬಿಡಿಸೋದ್ರ ಮುಖಾಂತರ ಚಾಲೆಂಜ್ ಹಾಕಿ ತಾನು ಈ ಒಂದು ಊರಲ್ಲಿ ನಾಯಕನಾಗಿ ಆಗ್ತೀನಿ, ಎಲೆಕ್ಷನ್ ಗೆಲ್ತೀನಿ ನಿನ್ನ ಮುಂದೆ ಅಂತ ಹೇಳ್ತಾರೆ. ಇಷ್ಟು ದಿನ ತನ್ನ ಮುಂದೆ ತಾನೇ ಹೇಳಿದಾಗೆ ಬಿದ್ದಿದ್ದ ಶಿವಣ್ಣ ಇವತ್ತು ತನಗೆ ತಿರುಗಿ ಬಿದ್ದಿರೋದಕ್ಕೆ ಕಾರಣ ಪಾರುನೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಮತ್ತೆ ಇಲ್ಲಿ ಪಾರುವಿನ ಮೇಲೆ ನಿಜವಾಗ್ಲೂ ಕೂಡ ಸಿಟ್ಟು, ಕೋಪ ಎಲ್ಲವೂ ಕೂಡ ವೀರಭದ್ರಗೆ ಜಾಸ್ತಿ ಆಗಿದೆ. ಫೈನಲಿ ಇಲ್ಲಿ ಎಲೆಕ್ಷನ್ನಲ್ಲಿ ಭರ್ಜರಿ ಹಾಗೆ ಎಲ್ಲವನ್ನವನ್ನು ಕ್ಯಾಂಪೇನ್ ಮಾಡುವುದ್ರ ಮುಖಾಂತರವಾಗಿ ಇಲ್ಲಿ ಶಿವುನೇ ಎಲೆಕ್ಷನ್ನಲ್ಲಿ ಖಂಡಿತವಾಗ್ಲೂ ಕೂಡ ಜೈಬೇರಿ ಬಾರಿಸ್ತಾರೆ. ಕೊನೆಗೂ ಎಲೆಕ್ಷನ್ ಆಗಿ ರಿಸಲ್ಟ್ ಹೊರಬೀಳ್ತದೆ. ಅದರಲ್ಲಿ ವೀರಭದ್ರನ ಒಂದೇ ಬಾರಿ ಅಂತರದಲ್ಲಿ ಶಿವಣ್ಣ ಜೈಬೇರಿ ಬಾರಿಸಿದ್ದಾರೆ. ಹಾಗಿದ್ರೆ ಮುಂದೇನಾಗತ್ತೆ ಮುಂದಿನ ವಿಡಿಯೋಲಿ.